ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿವರೆಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ. ಅಯ್ಯೋ ಬಂದಪ್ಪ, ನನ್ನ ಬಾಳಿನ ಅಮಾಸ್ಯ ನನ್ನ ಮಗ ಇವ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ವಿಷಯ ನಿಮಗೆ ಗೊತ್ತಿದೆ, ದರ್ಶನ್ ಅರೆಸ್ಟ್, ಮರ್ಡರ್ ಕೇಸು. ಪ್ರಪಂಚ ವಿಶಾಲವಾಗಿದೆ. ಯಾರು ಮಾಡ್ದಲೇ ಇರೋಂತ ತೆಪ್ಪ ನೀನೇನು ಮಾಡಿಲ್ಲ. ಈ ಮಧ್ಯದಲ್ಲಿ ದರ್ಶನ್ ಬರ್ತಾ ಇದ್ದವನು ಮಾಧ್ಯಮಗಳ ಕ್ಯಾಮರಾ ನೋಡ್ತಾ ಇದ್ದಂಗೆ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಾನು ನಿನ್ ಎಲ್ಲಾ ವ್ಯವಹಾರನು ಸೀಸ್ ಮಾಡಾಕ್ಬಿಡ್ತೀನಿ. ಲೈಫಲ್ಲಿ ಯಾವತ್ತೂ ರಿಕವರ್ ಆಗಲ್ಲ. ಎರಡು ಕೈಗಳಲ್ಲಿ ಮಿಡ್ಲ್ ಫಿಂಗರ್ ತೋರಿಸ್ತಾನೆ. ಮಿಡ್ಲ್ ಫಿಂಗರ್ ನಾಲ್ ಕೂತ್ಕೊಂಡು ಇಲ್ಲೂ ಕಂಟ್ರೋಲ್ ಮಾಡ್ತೀನಿ. ನಾನೊಂದು ಹದ್ದಿನ ತರ, ಗಡಿ ಸಮುದ್ರ ಅಲ್ಲ, ಲೆಕ್ಕಕ್ಕಿಲ್ಲ. ತೋರಿಸೋದು, ಮಧ್ಯದ ಬೆರಳನ್ನು ತೋರಿಸೋದು ಅನೇಕರಿಗೆ ಇದೇನದು ಅಂತ ದರ್ಶನ್ ಅವರೇ ಒಂದು ಮಧ್ಯದ ಬೆರಳನ್ನ ತೋರಿಸಿದ್ರೆ ಇಷ್ಟೊಂದು ಉರಿತದೆ. ಅಡಿಗೆ ಮೆಣಸಿನಕಾಯಿ ಹಾರೋದು, ಅದ್ರಾಗ ಕರಿ ಮೆಣಸಿನಕಾಯಿ ಹಾಕಿ, ಆಮೇಲೆ ಗುಂಟೂರು ಮೆಣಸಿನಕಾಯಿ ಅದ್ರಾಗ ಹಾಕಿ, ಆಮೇಲೆ ಅದ್ರಾಗ ಒಂದ್ ಸ್ವಲ್ಪ ಬರ್ನಲ್ ಮಿಕ್ಸ್ ಮಾಡಿ ಇವ್ರು ಹೆಚ್ಚಿದ್ರೆ ಎಷ್ಟು ನೋವಾಕತ್ತಪ್ಪ. ಅಜ್ಜಿ ತನ್ಮಕ್ಕನವ್ರ ಅಷ್ಟೂರಿ ಬಿಡಿಸ್ಕೊಂಡಿರೋ ನೋಯಪ್ಪ. ಬಟ್ ಅದೊಂದು ಅಶ್ಲೀಲವಾದ ಚಿಹ್ನೆ. टपाटप 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 मालूम ना कैसा लेते फिर टपाटप 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 अभी बता. ಅಶ್ಲೀಲ, ವಲ್ಗರ್ ಸೈನ್ ಅದು. ದರ್ಶನ್ ಬಳ್ಳಾರಿ ಜೈಲು ಸೇರಿದರೂ ಅಹಂಕಾರ ಕಡಿಮೆ ಆಗಲಿಲ್ಲ, ದುರಹಂಕಾರ ಕಡಿಮೆ ಆಗಲಿಲ್ಲ ಅಂತ. ಹುಷಾರು ಸಾರ್, ದರ್ಶನ್ ಫ್ಯಾನ್ಸು ಸರ್ ಅಂತ. ಕತ್ತೆ ಬಾಲ, ಕುದುರೆ ಜುಟ್ಟು. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಕತ್ತೆ ಬಾಲ, ಕುದುರೆ ಜುಟ್ಟು. ನಿನ್ನ ಅಕ್ಕನ ಕಾಂಡ ಮಾತಾಡ್ತಿದ್ದಾರೆ. ಅದು ಕಡಿಮೆ ಆಗುವ ದುರಹಂಕಾರ ಆಗಿದ್ರೆ ತಾನೆ. ನಿನ್ನಾಗಿನ್ ಏನೋ ಬಾಳ ನಿಲ್ತಾ ಇದೆಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋಗಿ ಮಲ್ಕ. ನಕ್ಕನ್ ಸಂಬಂಧ ಇಲ್ಲ ವಿಷಯ ತಲೆಗಳು ಹಾಕಿದ್ರೆ ತಲೆಗಳು. ದರ್ಶನ್ ಲೆವೆಲ್ಗೆ ಇದು ಏನೇನೋ ಅಲ್ಲ, ಇದು ಅಶ್ಲೀಲವೇ ಅಲ್ಲ. ನೀವು ಆತನ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ರೆ. ನಾನು ಇಷ್ಟೇ ಹೇಳ್ತಾ ಇರೋದು, ವಾಟ್ ಯು ಪೀಪಲ್ ಆರ್ ಡೂಯಿಂಗ್. ಏನಿದು ಮೀಡಿಯಾ, ಏನ್ರಿ ಮೀಡಿಯಾ? ಸ್ವಾಮಿ ಅಷ್ಟು ಜೈಲ್ ಹೋಗಿ ಬಂದ ನನ್ನ ಸ್ವಾಮಿ, ನನಗೆ ಮೀಡಿಯಾ ಸಮಾನ. ಎದುರಿಗಿರೋರಿಗೆ ಎಲ್ಲ ಅವರು, ಅವರ ಕುಟುಂಬದ ಹೆಣ್ಣು ಎಲ್ಲರೂ ಸೇರಿಸ್ಕೊಂಡ್ ಬೈಯೋದು. ಯಾರ್ಯಾರು ಏನೇನೋ ಮಾತಾಡೋರ್ಗೆ ಮಾತಾಡೋರು ಇಷ್ಟೇ ಸರ್. ನನ್ನ ಜೀವನದಲ್ಲಿ ನಂದು ಅಷ್ಟೇನೆ. ಸ್ನಾನ ಮಾಡ್ಬೇಕಾದ್ರೆ ಎಷ್ಟೋ ಉದ್ರೋಗುತ್ತೆ ಅಂತ ನೀವು ಆಮೇಲೆ ನಾನು ಇಲ್ಲಿ ಯಾರಿಗೂ ಪ್ರೂವ್ ಮಾಡ್ಬೇಕಾಗಿಲ್ಲ ಸರ್. ನಾನೊಬ್ಬನಿಗೆ ಲೆಕ್ಕ ಕೊಡ್ಬೇಕು, ಆ ಲೆಕ್ಕ ಚೆನ್ನಾಗಿತ್ತು. ಮತ್ತಿನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ತನ್ನನ್ನು ತಾನೇ ಬೈಕೊಳ್ಳೋದು, ನಾನು ಅಂಥ ಮಗ ಇಂಥ ಮಗ, ನನ್ನಂಥ ಅಂಥ ಮಗ ಯಾರೂ ಇಲ್ಲ, ಇಂಥ ಮಗ ಯಾರೂ ಇಲ್ಲ ಅಂತ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನಾನೇ ಹೇಳ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.